ಹಿಂದೂಗಳ ಮೇಲೆ ನಡೆದ ಹಲ್ಲೆ ಖಂಡಿಸಿ ಶಿರಹಟ್ಟಿಯಲ್ಲಿ ಪ್ರತಿಭಟನೆ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಕಳೆದ ಗುರುವಾರ ಅಂಗಡಿ ಬಾಕಿ ಹಣದ ವಿಚಾರಕ್ಕೆ ಶುರುವಾದ ಜಗಳವನ್ನು ಬಿಡಿಸಲು ಹೋದವರ ಮೇಲೆ ಪೊಲೀಸ್ ಅಧಿಕಾರಿಗಳ ಮುಂದೆಯೇ ಹಲ್ಲೆ ಮಾಡಿದ ಮುಸ್ಲಿಂ ಸಮುದಾಯದ ಗೂಂಡಾಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಜರುಗಿತು. ಸಮಸ್ತ ಹಿಂದೂ ಬಾಂಧವರು ಪೇಟೆ ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಶಿರಹಟ್ಟಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಾದು ನೆಹರು ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆಯಲ್ಲಿ ಕುಳಿತು ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಹಿಂದೂ ಮುಖಂಡರಾದ ರಾಜು ಖಾನಪ್ಪನವರ್, ಸಂತೋಷ್ ಕುರಿ, ಪ್ರವೀಣ್ ಗೌಡ ಪಾಟೀಲ್, ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತದನಂತರ ನೆಹರು ಸರ್ಕಲ್ನಿಂದ ಮೆರವಣಿಗೆಯ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ರಾಘವೇಂದ್ರ ರಾವ್ ಇವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಲಕ್ಕುಂಡಿ, ಫಕೀರೇಶ್ ರಟ್ಟಿಹಳ್ಳಿ, ರಾಮಣ್ಣ ಕಂಬಳಿ, ರಾಜು ರೆಡ್ಡಿ, ಶಂಕರ್ ಬಾವಿ, ಈರಣ್ಣ ಅಂಗಡಿ, ಸೋಮನಗೌಡ ಮರಿಗೌಡ್ರು, ಶಶಿ ಪೂಜಾರ್, ಪ್ರವೀಣ್ ಅಂಗನಕಟ್ಟಿ, ಪ್ರಕಾಶ್ ಕಲ್ಯಾಣಿ ಸೇರಿದಂತೆ ಹಿಂದೂ ಸಮಾಜದ ಇನ್ನೂ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಇಲ್ಲಿ ಕರಿತಕ್ಕಂತ ಏನು ದನದ ಮಾಂಸದ ಮಾರಾಟ ಇದೆಯಲ್ಲ, ಕಸಾಯಿಖಾನೆ 3 ಜಿಲ್ಲೆಗೆ ಸಪ್ಲೈ ಆಗ್ತಾ ಇದೆ. 3 ಜಿಲ್ಲಾ, ಹಾವೇರಿ, ಧಾರವಾಡ, ಗದಗ, 3 ಜಿಲ್ಲೆಗೆ ಶೇಟಿಗೆ ಸಪ್ಲೈ ಆಗ್ತಾ ಇದೆ. ಯಾವಪ್ಪ ಅಧಿಕಾರಿಗಳು ಅವರು ನೋಡಿದೀರಾ? ನಾವೇ ಮಾಡ್ಬೇಕಾದ್ನು ಗೋ ತಿನಿಸಿದ ಕಾಯ್ದೆ ಇದೆಯಾ ಇಲ್ವಾ? ನೀವೆಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ? ನಾವು ಈ ಹಿಂದೆ ಒಂದು ತಿಂಗಳಿಂದ ಮನವಿ ಕೊಟ್ಟಿದ್ವಿ. ಮಾನ್ಯ ತಹಶೀಲ್ದಾರ್ಗೆ ಹೋಗಿ ಭೇಟಿ ಹಾಕಿವಿ, ಎನ್ಕ್ವೈರಿ ಮಾಡ್ತೀವಿ, ವಿಚಾರ ಮಾಡ್ತೀವಿ. ಮುನ್ಸಿಪಾಲಿಟಿ ಸಾಕಷ್ಟು ಬಾರಿ ಮನವಿ ಕೊಟ್ಟಿವಿ, ಎನ್ಕ್ವೈರಿ ಮಾಡ್ತೀವಿ, ವಿಚಾರ ಮಾಡ್ತೀವಿ. ಇದ್ರಲ್ಲಿ ಗೊತ್ತಾಗುತ್ತೆ ನೀವೆಲ್ಲ ಅದ್ರಾಗ ಅದೀರಿ. ಎದ್ರಾಗ ಅದೀರಿ? ತಿನ್ನೋದ್ರಾಗದಿರೋ ತಿನ್ನಿಸೋದ್ರಾಗದಿರೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಹಿಂದೂಗಳೇ ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವೆಲ್ಲ ಹೋರಾಟ ಮಾಡಬೇಕು. ಯಾಕಂದ್ರೆ ನಾವು ನಮ್ಮ ರಕ್ಷಣೆಗಾಗಿ ನಾವು ಸುಮ್ಮನಿದ್ರೆ ಇವರೇನ ನಮ್ಮ ಏನಿಗೆ ನಮ್ಮ ಏಷ್ಯಾಖಂಡ ಐತಲ್ಲ, ಇಡೀ ನಮ್ಮ ದೇಶ ಇರದ ಒಂದು ಭಾರತ ದೇಶ ಹಿಂದೂ ದೇಶ ಇರದ ಒಂದು ನಮ್ಮ ಹಿಂದೂ ರಾಷ್ಟ್ರವಾಗಿ ಇವ್ರು ಹಿಂಗೆ ಮಾಡಕತ್ತೆ ಏನಾಗೈತೆ ಅಂದ್ರೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗ್ಯಾರ ಅವರು. ನಾವು ಅಲ್ಪಸಂಖ್ಯಾತರಾಗಿವಿ. ಶೇಟ್ಟಿ ಒಳಗಂದ್ರೆ ನಮ್ಮ ಸಮಾಜ ಹೆಂಗಿತ್ತು ಅಂದ್ರೆ ಕುರುಬ ಸಮಾಜ ಅಂದ್ರೆ ದೊಡ್ಡ ಸಮಾಜ. ನಿನ್ನೆ ಯಾವ ತನಗರಿ ಮೇಲೆ ಮಾತಾವಿ ಇಸ್ಕಿ ಎತ್ತ ಮಾತಾಡ್ತಾರ. ಎಷ್ಟು ಹೋಗಿದ್ದು ನಮ್ಗೆ? ನಿಮ್ಗೆಲ್ಲ ಸಿಟ್ಟಿಲ್ಲ? ಯಾಕೆ ಹೊಡೆದ್ರು ಅವರು? ಯಾಕೆ ಹಂಗ ಹೊಡೆದ್ರು? ಏನ್ ಜಗಳಪ್ಪ? ಏನ್ ಜಗಳ? ಕೇಳ್ಬೇಕಿತ್ತು, ಹೇಳ್ಬೇಕಿತ್ತು. ಬೇರೆ ಬೇರೆ ವಿಷಯದಾಗ 4 ಮಂದಿ ರಾಜಿ ಮಾಡ್ತಿದ್ರಲ್ಪ, ರಾಜಿ ಕೇಳ್ಬೇಕಿತ್ತು, ಕೂಡಿಸ್ಬೇಕಿತ್ತು. ಕುಸ್ಕು ಮಾಡ್ರಿ ಅಂತಾನ ಅವ ಲೀಡರ್ ಅದಾವ. ನಾನು ಒಳ್ಳೇದೆ ಯಾವ ರೀತಿ ಇದೆ ಅದಕ್ಕೆ ಮಾನ್ಯ CPI ಸಾಹೇಬರು, PSI ಸಾಹೇಬ್ರು ನೀವು ಅದೀರಿ. ಅಲ್ಲಿ ವಿಡಿಯೋಗಳು ಅದಾವು. ನೀವು ಕೇವಲ 5-6 ಜನ ಬಂಧನ ಮಾಡಿರಿ. ಆ ವಿಡಿಯೋ ನೋಡಿದ್ರೆ ಎಷ್ಟು ಜನ ಅದಾರ ನಿಮಗೂ ಗೊತ್ತಾಗೈತಿ. ಇಡೀ ಊಟುಂಬ ರೇಡ್ ಐತಿ, ಮೀಡಿಯಾದಾಗೂ ಬಂದೈತಿ. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಆಮೇಲೆ ಮಾಡ್ತೀವಿ, ಹಿಂದಡಿ ಮಾಡ್ತೀವಿ. ದೇತು ದಿಲಾತು ಕಲ್ಲು ಬಜ್ಜ ನಗೋತೋಡು ಇವೆಲ್ಲ ನಮ್ಮ ಹತ್ರ ನಡೆಯಂಗಿಲ್ಲ. ನಿನ್ನೆ ಘಟನೆ ಅಷ್ಟೇ ಅಲ್ಲ, ಇದಕ್ಕೆ ಇತಿಹಾಸ ಬಹಳ ಐತಿ. ಆ ಇತಿಹಾಸದಿಂದ ಅವರೆಲ್ಲ ಇಷ್ಟು ಕೊಬ್ಬಿಲ್ಲೇ ಮೆರೆಕತ್ತಿರೋದು ಅನ್ನುವಂಥ ಮಾತನ್ನ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಎಸ್ ಸಿ ಸಮುದಾಯದ ಒಬ್ಬ ಶಾಸಕನ ಮನೆಯ ಮೇಲೆ ಹಲ್ಲೆ ಮಾಡಿ
ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಗೆ ಬೆಂಕಿ ಹಚ್ಚಿರ್ತಕ್ಕಂಥ ಘಟನೆ ಇವತ್ತು ಈ ಕಾರಣಕ್ಕೆ ಅವ್ರನ್ನೆಲ್ಲ ಆ ಬೆಂಕಿ ಹಚ್ಚಿ ಏನ್ ಅವ್ರು ದಕ್ಕಿಸ್ಕೊಂಡ್ರಲ್ಲ ಆ ಘಟನೆಯಿಂದಾಗಲೇ ಇವತ್ತು ಅವ್ರ ಅಷ್ಟೆಲ್ಲ ಬಲ ಬಿಚ್ಚಕತ್ತಾರ ಅಂತ ಮಾತನ್ನ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದ್ ಇತಿಹಾಸ ಅಲ್ಲ, ಇನ್ನ ಹುಬ್ಬಳ್ಳಿ ಒಳಗೆ ಸ್ಟೇಷನ್ ಬೆಂಕಿ ಇಟ್ರು ಅವ್ರು. ಸ್ಟೇಷನ್ಗೆ ಬೆಂಕಿ ಇಟ್ಟು ನಾವು ದಕ್ಕಿಸ್ಕೊಂತೀವಿ ಅಂದ್ಮೇಲೆ ಇವರೆಲ್ಲ ಯಾ ಲೆಕ್ಕ ಅನ್ನುವಂತ ವಿಚಾರಕ್ಕೆ ಅವ್ರು ಬಂದ್ ನಿಂತಾರ. ಅದಕ್ಕ ನಾವು ಕುರುಬರು, ಲಿಂಗಾಯತರು, ರೆಡ್ಡಿಯರು ಅಂತ ಹೇಳಿ ನಾವಿಲ್ಲಿ ಹೊಡೆದಾಡ್ಕೊಂತ ಕುಂದ್ರೋದ್ರಿಂದ ಯಾವುದು ಪ್ರಯೋಜನ ಇಲ್ಲ. ಇವತ್ತು ಯಾವ ಜಾತಿಯವನ ಮೇಲೆ ಹಲ್ಲೆ ಮಾಡಿರೋವಂಥದ್ದು ಮುಖ್ಯ ಅಲ್ಲ, ಅದನ್ನ ನಾ ಹೇಳಕ್ ಇಚ್ಛೆ ಪಡಲ್ಲ. ಅದನ್ನ ಹೇಳಿದ್ರೆ ನಾ ಸಣ್ಣವಾಗ್ತೀನಿ. ಸಮಾಜದೊಳಗೆ ನಾವು ಬೆಂಕಿ ಹಚ್ಚೋ ಕೆಲಸ ಆಗ್ತೈತಿ. ಅದಕ್ಕೆ ನಿನ್ನ ಯಾವ ಸಮಾಜದ ಮೇಲೆ ಹೊಡೆದ್ರೆ ನಾ ಹೇಳಂಗಿಲ್ಲ, ಹಿಂದೂಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಮಾತನ್ನ ಮಾತ್ರ ಹೇಳಕ್ ಇಚ್ಛೆ ಪಡ್ತೇನೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕು. ಇಲ್ಲಿ 2 ನಂಬರ್ ದಂಧೆ ಸಾಕಷ್ಟು ಅದಾವು, ಇನ್ನು ಮಾತ್ರ ನಾವು ಬಿಡಂಗಿಲ್ಲ. ಒಂದ್ರ ಮೇಲೆ ಒಂದು ಕೈ ಹಚ್ತೇವೆ. ನೀವು ಎಲ್ಲರ ತಮ್ಮಂದಿರು ದಾಯಾದುಗಳಂತೇಳಿ ಮಾತಾಡ್ತಾರಲ್ಲ, ಅವ್ರು ಇವತ್ತು ಎಲ್ಲಿ ಓಡೋಗಿ ಅಡಿ ತುಂತಾರ ಅಂತ ನಿಮ್ಮೆಲ್ಲ ಪ್ರಶ್ನೆ. ಯಾಕಂದ್ರೆ ಅವರನ್ನ ಹೊತ್ತು ನಡೆಸೋರು ನಾವ. ಹಿಂದೂ ಸಮಾಜ ಎಷ್ಟು ಅಂಧಕಾರದೊಳಗೈತೆ ಅಂದ್ರ ಕೋಮ ಸೌಹಾರ್ದತೆ ಅಂದ ತಕ್ಷಣ ಎಲ್ಲ ಅಂಗಿ ಪ್ಯಾಂಟ್ ಬಿಚ್ಚಿ ನಿಂತು ಬಿಡ್ತೀವಿ ನಾವು, ಏನಾರ ಮಾಡೋದ್ರಪ್ಪ ನಮಗೆ ಅಂತೇಳಿ. ಅಲ್ಲಿವರೆಗೂ ಹಿಂದೂ ಸಮಾಜ ತಕ್ಕ ಸಮಾಜ ಆಗ್ಬಿಡ್ತೈತಿ. ಅದಕ್ಕೆ ನಾನು ಇವತ್ತಿನಿಂದ ತಾವೆಲ್ಲರೂ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಆಗ್ತೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ಈ ಊರೊಳಗೆ ಕೋಮ ಸೌಹಾರ್ದತೆ ಮಾತಾಡ್ತಾರಲ್ಲ ಅವರು ಇವತ್ತು ಬೇಡ, ನಾಳೆ ಆದ್ರೂ ಈ ಕೋಮ ಸೌಹಾರ್ದತೆ ಒಳಗೆ ಮಾತಾಡ್ತಾರಲ್ಲ, ಮುಸ್ಲಿಮರು ಅಲ್ಪಸಂಖ್ಯಾತರು ಅವ್ರಿಗೆ ಅನ್ಯಾಯ ಆಗೈತಿ, ಅವ್ರ ಮೇಲೆ ಹಲ್ಲೆ ಆಗೈತಿ, ಪಾಪ ಅವ್ರು ಒಳ್ಳೆಯವರು ಅಂತ ಹೇಳ್ತಾರಲ್ಲ. ನಿನ್ನೆ ಜಗಳ ಏನಾಗಿತ್ತು ಗೊತ್ತಿಲ್ಲ, ನಾವು ಅದನ್ನ ತಪ್ಪಿದ್ರು ಒಪ್ಕೊಡಂಗಿಲ್ಲ, ತಪ್ಪಿದ್ರು ಅದು ತಪ್ಪಂತ ಹೇಳ್ತೀವಿ. ಆದ್ರೆ ಯಾರು 4 ಜನ ಬಿಡಿಸಕ್ ಹೋಗಿದ್ರಲ್ಲ, ಅವ್ರು ಕಣ್ಣಿಗೆ ಕಲ್ ತೊಗೊಂಡು ಹೊಡಿತಾರಂದ್ರ ಯೋಚನೆ ಮಾಡ್ರಿ ಎಷ್ಟು ಇವರಲ್ಲಿ ದುಷ್ಕೃತ್ಯ ಐತೆ ಅನ್ನೋದು. ಇನ್ನ ಅದ್ರ ಜೊತೆಗಿನ ನಾನು ಕೇಳ್ಪಟ್ಟೆ, ಅದು ನನಗೆ ಪೂರ್ಣ ಮಾಹಿತಿ ಇಲ್ಲ, ಬರೇ ಕೈಲ ಹೊಡಿ ಮಾಡ್ಯಾರ ಅಂತೇಳಿ ನಮ್ಮ ಕಡೆ ಕಂಪ್ಲೇಂಟ್ ತೊಗೊಂಡಾರ ಅಂತ ಕೇಳ್ಪಟ್ಟೆ ನಾನು. ಸ್ವಾಮಿ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಕಬ್ಬಣದ ರಾಡ್ ತಗೊಂಡು ಹೊಡೆದಿದ್ದು ವಿಡಿಯೋ ಬಂದಿದೆ, ಅದ್ರ ಕಡೆ ತಮ್ಮ ಗಮನ ಇರ್ಲಿ. ಕಂಪ್ಲೇಂಟ್ ತಗೊಂಡಂತ ಹುಡುಗರು ಕಬರಿ ಒಳಗಿದ್ರು.